ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ವಿಠಾಬಾಯಿ ಅಭಂಗವನ್ನು ನೋಡೋಣ. ಎಷ್ಟು ಸಂತರು ಸ್ಪಷ್ಟವಾಗಿ ಹೇಳ್ತಾರೆ. ಅವನನ್ನು ಅರಿತುಕೊಂಡ್ಮೇಲೆ, ಭಗವಂತನ ಅರಿತುಕೊಂಡ್ಮೇಲೆ ಅವ್ರು ಏನೇನು ಬರೀತಾರೋ ಅದೆಲ್ಲ ನಮ್ಮ ಜೀವನದ ಒಂದು ಅನುಭವನೇ ಅವರು ಬರೆದಿರ್ತಾರೆ. ಅನುಭವನ ಸರಳ ಭಾಷೆಯಲ್ಲಿ ಎಲ್ಲ ಸಾಮಾನ್ಯ ಜನರಿಗೆ ಮುಟ್ಟೋ ಹಾಗೆ ಬರೆದಿರ್ತಾರೆ. ಯಾಕಪ್ಪ? ಯಾಕೆಂದರೆ ಸಾಮಾನ್ಯ ಜನರಿಗೆ ಬೇಕಾಗಿರೋದು ಪರಮಾರ್ಥ. ಯಾರು ಹೊಟ್ಟೆ ತುಂಬಿರ್ತಾರೋ, ಶ್ರೀಮಂತರಿರ್ತಾರೋ ಅವ್ರಿಗೆ ಯಾವ ಪರಮಾರ್ಥನೂ ಬೇಕಾಗಿಲ್ಲ. ಅವ್ರು ದುಡ್ಡು ಎಣಿಸೋದ್ರಲ್ಲಿ ಬ್ಯುಸಿ ಇರ್ತಾರೆ. ಇನ್ನು ಬಡವ ಯಾರು ಬಡವ ಇದ್ದಾನೋ, ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿ ಮಲ್ಗೆ ಹೂ ಅಂದಂಗೆ, ಹೊಟ್ಟೆಗೆ ಹಿಟ್ಟೇ ಇಲ್ಲ ಅಂದರೆ ನಾನು ಪರಮಾರ್ಥ ತೊಗೊಂಡು ಏನು ಮಾಡ್ತಾನೋ? ಅವ್ನಿಗೆ ಭಗವಂತನೂ ಬೇಡ, ಯಾರೂ ಬೇಡ. ನನಗೆ 2 ಹೊತ್ತಿಗೆ 3 ಹೊತ್ತಿಗೆ ಊಟ ಕೊಟ್ಟರೆ ಸಾಕಾಗಿದೆ ಭಗವಂತ, ಅಷ್ಟು ಬಿಟ್ಟು ನನಗೇನೂ ಬೇಡ ಅಂತ ಮಧ್ಯಮ ಸ್ಥಿತಿಯಲ್ಲಿರೋ ಜನಕ್ಕೆ ಅವರು ಇತ್ಲಾಗೂ ಇಲ್ಲ ಅತ್ಲಾಗೂ ಇಲ್ಲ, ಅವರು ಸಿಕ್ಕಾಕೊಂಡು ಒದ್ದಾಡ್ತಿರ್ತಾರೆ. ಅದಕ್ಕೆ ಸಂತರು, ಸತ್ಪುರುಷರು, ಮಹಾರಾಜರಿಗೆ ಅವ್ರ ಗುರುಗಳು ತುಕಾಮಯಿ ಹೇಳಿದ್ರು, ಸಾಮಾನ್ಯ ಜನರಿಗೆ, ಮಧ್ಯಮ ಸ್ಥಿತಿಯ ಜನಕ್ಕೆ ನೀನು ಹೋಗಿ ರಾಮನಾಮವನ್ನು ಪ್ರಸಾರ ಮಾಡು, ಬೋಧನೆ ಮಾಡು, ಎಲ್ಲ ಕಡೆ ಸರಳ ಭಾಷೆಯಲ್ಲಿ ತಿಳಿ ಹೇಳಪ್ಪ. ಆ ವೇದಾಂತದ ಸಾರ ಏನಿದೆಯೋ ಸರಳ ಭಾಷೆಯಲ್ಲಿ ಅವ್ರ ಮನಸ್ಸು ಮುಟ್ಟ ಹಾಗೆ ಹೇಳಪ್ಪ ಅಂತ. ಇಲ್ಲಿ ನೋಡಿ, ವಿಠಾಬಾಯಿ, ರಾಜಾರಾಮ್ ಮಹಾರಾಜರು, ತುಕಾರಾಮ್ ಮಹಾರಾಜರು, ಮೀರಾಬಾಯಿ ತಮ್ಮ ಅನುಭವನ ಹೆಂಗೆ ಹೇಳ್ತಾರೆ ಅಂದರೆ, ಸರಳವಾದ ಭಾಷೆಯಲ್ಲಿ, ಅದು ಧಾರಾಕಾರವಾಗಿ ಸರಳ ಭಾಷೆಯಲ್ಲಿ ಹರಿತಾ ಇರುತ್ತೆ. ಅಂದರೆ ಈ ಮನಸ್ಸಿಗೆ ಮುಟ್ಟಿ ಆ ಮನಸ್ಸು ಬದಲಾವಣೆ ಆಗಿ, ಪರಿವರ್ತನೆ ಆಗಿ, ಎಲ್ಲೋ ಒಂದು ಕಡೆ ಪರಿವರ್ತನೆ ಆಗೇ ಆಗುತ್ತೆ. ಒಂದು ದಿವಸ ಆಗಲೇಬೇಕು ಪರಿವರ್ತನೆ ಹಿ ಜೀವನ್ ಕಾ ನಿಯಮ ಹೇ ಅಂತ ಹೇಳ್ತಾರೆ. ಚೇಂಜ್ ಇಸ್ ದ ಲಾ ಆಫ್ ನೇಚರ್. ಅದಾಗಲೇಬೇಕು. ಆಗಲಿಲ್ಲ ಅಂದರೆ ನಾವು ಮನುಷ್ಯರಲ್ಲ, ನಮಗೂ ಆ ಪಶುಗೂ ಏನೂ ವ್ಯತ್ಯಾಸ ಇಲ್ಲ. ಬಂದಿರೋದಕ್ಕೆ ಏನಕ್ಕೆ ಭೂಮಿ ಮೇಲೆ? ಕೇವಲ ಆಹಾರ, ನಿದ್ರೆ, ಭಯ, ಮೈಥುನ ಇದಕ್ಕೋಸ್ಕರ ಬಂದಿರೋದು ಅಲ್ಲ, ಭಗವತ್ ಪ್ರಾಪ್ತಿಗೋಸ್ಕರ. ಪಶುನೂ ಅದು ಮಾಡುತ್ತೆ, ನಾವು ಮಾಡ್ತೀವಿ. ನಮಗೂ ಅದಕ್ಕೂ ವ್ಯತ್ಯಾಸ ಏನಿದೆ? ವಿವೇಕವನ್ನು ಕೊಟ್ಟಿದ್ದಾನೆ. ಆ ವಿವೇಕದಿಂದ ನಾನು ಪ್ರಪಂಚಕ್ಕೆ ಯಾಕೆ ಬಂದಿದ್ದೀನಿ ಅರಿತುಕೊಂಡು, ನಾನು ಭಗವತ್ ಪ್ರಾಪ್ತಿಯನ್ನು ಮಾಡಿಕೊಂಡು ಅವನ ಪಾದಕ್ಕೆ ಸೇರದೇ ನನ್ನ ನಿಜ ಧರ್ಮ ಆಗಿರುತ್ತೆ. ಅದಕ್ಕೆ ಅವ್ರು ಬಂದಾಗ ನಮಗೆ ಸ್ಪಷ್ಟವಾಗಿ ಬ್ಲಂಟ್ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ. ಬ್ಲಂಟ್ ಅಂದರೆ ಯಾವ ಥರ, ಅಲ್ಲಿ ದಯಾಮಯ ಇರೋದಿಲ್ಲ. ಇದು ವಸ್ತುಸ್ಥಿತಿ ಹಿಂಗಿದೆ. ಒಪ್ಕೊಳ್ರಿ, ಬಿಟ್ಟರೆ ಬಿಡ್ರಿ. ಅದರಲ್ಲಿ ಯಾರೋ ಒಬ್ಬ ಒಪ್ಕೋತಾನೆ ಆ ಮಾತನ್ನ. ಒಪ್ಕೊಂಡು ಅವ್ನ ಜರ್ನಿನ ಶುರು ಮಾಡ್ಕೊಂಡು ಅವ್ನ ಪಾದಕ್ಕೆ ಮುಟ್ತಾನೆ, ಅವನಿಗೆ ಜ್ಞಾನದ ಅರಿವಾಗತ್ತೆ. ಏನು ಹೇಳ್ತಾಳಪ್ಪ ವಿಠಾಬಾಯಿ? ಕುಣಾಚೆ ಘರ್ದಾರ ಕುಣಾಚೆ ಸಂಸಾರ, धर्मशाला थोर अमुचे घर, जुने लोक जाती नवे लोक येती, तैसे जनन मरण समजावे. जैसे पायी काशी धर्मशाला बहुत, तैसे आम्हास जनन मरण. धर्मशाला जैसे अमुचे तो नव्हे, तैसे घरदार देवाचे तो. शरीर धरुनी सर्व देवाचे समजावे, मनुष्याचे काय आहे येते. मनाचे सोडिले सर्व कर्मधर्म, देवाचे वर्म हेची जाण. विठाबाई म्हणे मन लक्ष समजणे, देवाचे दर्शने प्रत्यक्षते. ಜೈ ಚಿದಂಬರ್. ಇದು ಒಂದೊಂದು ಅಭಂಗ ಕೇಳ್ತಾ ಇದ್ರೆ ಏನು ಅನ್ಸುತ್ತಪ್ಪ? ಇದು ಯಾಕೆ ಇವೆಲ್ಲ ಗೊಂದಲದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ? ಇದು ಯಾಕೆಲ್ಲ ಖಟಾಟೋಪ್ ಮಾಡ್ತಿದ್ದೀವಿ? ಇದೆಲ್ಲ ತಿಳ್ಕೊಂಡು ಏನು ಮಾಡೋದಿದೆ? ಇದನ್ನೆಲ್ಲ ತಿಳ್ಕೊಂಡು ನಮಗೇನು ಸಿಗೋದಿದೆ? ತಿಳ್ಕೊಳ್ಳಿಲ್ಲ ಅಂದರೂ ನಾನಿರ್ತೀನಿ, ತಿಳ್ಕೊಂಡ್ರೂ ನಾನಿರ್ತೀನಿ ಅಂದಮೇಲೆ ಏನು ಸತ್ಯ ಇದೆಯೋ ಇದನ್ನೆಲ್ಲ ವೇದ ಅದು ಇದು ತಿಳ್ಕೊಂಡ್ರೂ ನಾನು ಈ ದೇಹ, ಬುದ್ಧಿ, ಮನಸ್ಸು, ಚಿತ್ತ ಅಲ್ಲ, ನಾನು ಪರಮಾತ್ಮನ ಸ್ವರೂಪ. ಶಿವೋಹಂ ಅಂತ ಗುರು ಬಂದು ತಿಳಿಸ್ಕೊಡ್ತಾನೆ. ಅಷ್ಟು ಹೇಳಿದ್ಮೇಲೆ ಮುಗ್ದೋಗೋದು ಕತೆ ಅಲ್ಲಿ. ಇವೆಲ್ಲ ತಿಳ್ಕೊಂಡು ಏನು ಮಾಡಬೇಕಾಗಿದೆ? ಈ ಭ್ರಮೆದಲ್ಲಿದ್ದು ಏನು ಮಾಡಬೇಕಾಗಿದೆ? ಇದನ್ನೇ ವಿಠಾಬಾಯಿ ಹೇಳ್ತಾಳೆ. ಗುರು ಸಿಕ್ಕಿ ಸದ್ಗುರು ಸಿಕ್ಕಿ ಅರಿತು ಮಾಡಿಕೊಟ್ಟ ಮೇಲೆ, ಜ್ಞಾನವನ್ನು ಕೊಟ್ಟ ಮೇಲೆ ಏನಿದೆ ಇಲ್ಲಿ ನಮ್ಮದು? ಎಂಥದ್ದು ಇಲ್ಲ, ಮಣ್ಣು. ಕುಣಾಚೆ ಘರ್ದಾರ ಕುಣಾಚೆ ಸಂಸಾರ. ಯಾರ್ದು ಮನೆ ಮಠ, ಯಾರ್ದು ಸಂಸಾರ? ಇದು ನಮ್ದಾ? ನಾನಿಲ್ಲಿ ಪರಮಾರ್ಥ ಆಧಾರ ಇದೆ, ಪ್ರಪಂಚಕ್ಕೆ ಆಧಾರ. ಅವನು ಬೀಜ ಹಾಕಿರೋದಕ್ಕೆ ನಾನಿಲ್ಲಿ ಬಂದಿರೋದು. ಮಹತ್ ಕಾರಣ ಅವನಿಂದ ನಾನಿಲ್ಲಿ ಬಂದಿರೋದು. ಅವನಿಗಾಗಿ ಅವನಿಗೋಸ್ಕರ ಬದುಕಬೇಕಾಗಿದೆ ವಿನಃ
ಈ ಘರ್ದಾರ್ ನಂದು, ಈ ಸಂಸಾರ ನಮ್ಮದು, ನಾನು ಮಾಡ್ಕೊಂಡಿದ್ದೀನಿ. ಯಾವುದೋ ಒಂದು ಸರ್ನೇಮಿಂದ ಹುಟ್ಕೊಂಡು ಆ ಸರ್ನೇಮಲ್ಲಿ ಬದುಕ್ಕೊಂಡು ಸರ್ನೇಮಲ್ಲೇ ಸತ್ತು ಹೋಗಿ ಕಡೆಗೆ ಫೋಟೋಗೆ ಹಾರ ಹಾಕೋದು, ಅದು ಶ್ರೀಮತಿ, ಶ್ರೀ, ಅವರು ಇವರು XYZ ಅಂತ ಸರ್ನೇಮ್ನಲ್ಲಿ ಹಾಕಿರ್ತಾರೆ. ನಮ್ಮ ಫೋಟೋ ಮೇಲೆ ಒಂದು ಹಾರ ಹಾಕ್ತಾರೆ. ಯಾರ್ದು ಮನೆ ಇದು? ಯಾರ್ದು ಸಂಸಾರ ಇದು? ನಂದ ಅಲ್ಲ. ಭ್ರಮೇದನ್ನ ಅನ್ಕೋತೀನಿ ಇವೆಲ್ಲ ನಂದು ಅಂತ. ನಾನು ಮನೆ ಮಾಡಿದ್ದೀನಿ, ನಾನು ಆಸ್ತಿ ಸಂಪಾದಿಸಿದ್ದೀನಿ, ನಾನು ನನ್ನ ಮಗನಿಗೆ ಇಂಜಿನಿಯರಿಂಗ್ ಓದಿಸಿದ್ದೀನಿ, ನಾನು ನನ್ನ ಮಗನಿಗೆ ಅಮೇರಿಕಾಗೆ ಕಳಿಸಿದ್ದೀನಿ. ಏನು ಅಹಂಕಾರ ರೀ ಇದು? ಬುದ್ಧಿ ಕೊಟ್ಟವನು ಯಾರು? ಕೊಟ್ಟಿರೋ ಪರಮಾತ್ಮ ಬುದ್ಧಿ ಕೊಟ್ಟಿರೋದ್ರಿಂದ ನಿನ್ನ ಮಗ ಅಮೇರಿಕಾಗೆ ಹೋಗಕ್ಕೆ ಲಾಯಕ್ಕಾಗಿದ್ದಾನೆ. ಇಲ್ಲ ಅಂದರೆ ನೀನು ಅಮೇರಿಕಾಗೆ ಹೋಗಿಲ್ಲ, ಹಾಗಾದ್ರೆ ನಿನಗೂ ಬುದ್ಧಿ ಕೊಟ್ಟಿದ್ದ ಭಗವಂತ. ನೀನು ಯಾಕೆ ಹೋಗಲಿಲ್ಲ ಅಮೇರಿಕಾಗೆ? ನಾನು ಹೋಗಿದ್ದೀನಿ, ನಾನು ಕಳಿಸಿದ್ದೀನಿ ಅಂತ ನಾನು 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 ಎಷ್ಟು ಅಹಂಕಾರ. ಆ ಬುದ್ಧಿ ಹಾಕಿರೋದು ಅವನು. ಅದಕ್ಕೆ ಆ ಬುದ್ಧಿಯಿಂದ ಅವನು ಅಮೇರಿಕಾಗೆ ಹೋಗೋ ಒಂದು ಸಾಧ್ಯತೆನ ಅವನು ಪಡ್ಕೊಂಡ್ಯಾನೆ. ಯಾಕೆಂದರೆ ಆ ಬುದ್ಧಿಯಲ್ಲಿ ಓಡಾಡ್ತಿದ್ದೆ, ಚಲನವಲನ ಅಲ್ಲಿ ಮಾಡ್ತಿದ್ದೆ. ಅಲ್ಲಿ ಅಮೇರಿಕಾಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿರೋದು ಯಾರು? ನಾನಾ? ಅಲ್ಲ, ಪರಮಾತ್ಮ ಬೀಜ ಹಾಕಿದಾನಲ್ಲಿ, ಚಿಪ್ ಹಾಕಿ ಕಳಿಸ್ಬಿಟ್ಟಿಯಾನ ಅವನು. ಧರ್ಮಶಾಲಾ ಥೋರ ಅಮುತ್ಸೆ ಘರ. ನಮ್ಮ ಮನೆ ಹೆಂಗಿದೆಯಪ್ಪ? ಧರ್ಮಶಾಲೆ ಅಂತೆ ನಮ್ಮ ಮನೆ ಇದೆ. ಧರ್ಮಶಾಲೆ ಅಂದರೆ ಇವತ್ತು ಒಂದು ಕಡೆ ಇರ್ತೀವಿ, ಇನ್ನೊಂದು ಕಡೆ ಇರ್ತೀವಿ, ತೀರ್ಥಯಾತ್ರದಲ್ಲಿ ಹೋಗ್ತೀವಿ, ನಾನಾ ಧರ್ಮಶಾಲಾದಲ್ಲಿ ಉಳ್ಕೋತೀವಿ ನಾವು. ರಾಜಾರಾಮ್ ಮಹಾರಾಜರು ಒಂದು ಅಭಂಗದಲ್ಲಿ ಏನು ಹೇಳಿದ್ರು? ಆಮಚೆ ಸ್ಥಳ ಕ್ಷೀರಸಾಗರ ದೇವ ಆಣಿಲೇ ಬರೋಬರ. ನನ್ನ ನಿಜಧಾಮ ಯಾವುದು? ಕ್ಷೀರಸಾಗರ, ಪರಮಾತ್ಮನೊಡನೆ ಇರುವ ಜಾಗ. ಇಲ್ಲಿ ಅವನ ಜೊತೆಗೆ ನಾನು ಬಂದಿದ್ದೀನಿ, ಅವನ ಜೊತೆ ಅವನ ಇಚ್ಛೆಯಂತೆ ನಾನು ಬಂದಿದ್ದೀನಿ, ಅವನ ಇಚ್ಛೆಯಂತೆ ವರ್ತಿಸ್ಬೇಕು, ಪುನಃ ಅವನ ಇಚ್ಛೆಯಂತೆ ಅವನ ಜೊತೆಗೆ ವಾಪಸ್ ಹೋಗ್ಬೇಕು ನಾನು. ಅಷ್ಟೇ ಇರೋದು ಎಜೆಂಡಾ. ಇಲ್ಲಿ ಏನೂ ಅಜೆಂಡಾ ಇಲ್ಲ ನಮ್ಮದು. ಅವನು ಏನು ಹೇಳಿರ್ತಾನೋ ಅದರ ಪ್ರಕಾರ. ಅವ್ರು ಏನು ಹೇಳ್ತಾಳೆ ವಿಠಾಬಾಯಿ? ಜುನೇ ಲೋಕ ಜಾತಿ ನವೇ ಲೋಕ ಯೇತಿ, ತೈಸೆ ಜನನ ಮರಣ ಸಮಜಾವೆ. ಜುನೇ ಲೋಕ ಜಾತಿ, ನಮ್ಮ ಮನೆಯಲ್ಲಿ 10 ಜನ ಪೀಡಿ ದರ್ ಪೀಡಿ ಇರ್ತಾರೆ. ಅಜ್ಜ ಅಜ್ಜಿ ಮುತ್ತಜ್ಜ ಅವರು ಇವರು ಅವರೆಲ್ಲ ಹೋಗ್ತಾರೆ. ಹೊಸ ಜನ ಬರ್ತಾರೆ, ಜನ್ಮ ಆಗತ್ತೆ, ಮತ್ತು ಪುನಃ ಒಂದು ಸೃಷ್ಟಿಯಾಗತ್ತೆ, ಒಂದು ಮಗು ಹುಟ್ಟತ್ತೆ, ಅದು ದೊಡ್ಡದಾಗತ್ತೆ, ಈ ಕ್ರಮ ನಡೀತಾನೇ ಇರುತ್ತೆ. ಹಾಗೆ ಜನನ ಮರಣ ಸಮಜಾವೆ. ಹಾಗೆ ಈ ಜನನ ಮರಣ ಕೂಡ ಇದೆ. ಒಂದು ಡ್ರೆಸ್ ಹಾಕ್ಕೊಂಡಿದ್ದೀವಿ, ಈಗ ಒಂದು ದೀಪ ಅಂತ ಒಂದು ಡ್ರೆಸ್ ಹಾಕ್ಕೊಂಡಿದೆ. ಇದು ದೇಹ, ಇದಕ್ಕೊಂದು ಆಕಾರ, ಇದಕ್ಕೊಂದು ಹೆಸರು ಕೊಟ್ಟ್ಯಾರ ದೀಪ. ಹಿಂದಿನ ಜನ್ಮದಲ್ಲಿ ಇನ್ನೇನೋ ಹೆಸರು ಕೊಟ್ಟಿದ್ರು. ಹಿಂದಿನ ಜನ್ಮದಲ್ಲಿ ಇನ್ಯಾರ್ದೋ ಹೆಂಡತಿ ಆಗಿದ್ದೆ, ಹಿಂದಿನ ಜನ್ಮದಲ್ಲಿ ಇನ್ಯಾರ್ದೋ ತಾಯಿ ಆಗಿದೆ, ಹಿಂದಿನ ಜನ್ಮದಲ್ಲಿ ಯಾರ್ದೋ ಅತ್ತೆ ಆಗಿದೆ, ಹಿಂದಿನ ಜನ್ಮದಲ್ಲಿ ಯಾರ್ದೋ ನೆಗಣ್ಣಿ ಆಗಿದೆ, ಆದರೆ ಹಿಂದಿನ ಜನ್ಮದಲ್ಲಿ ಯಾರ್ದೋ ಆಗಿದೆ. ಹಾಗೆ ಎಷ್ಟು ಸಲ ಈ ಡ್ರೆಸ್ ಬದಲಾಯಿಸೀನಿ. ಶರೀರ ರೂಪಿ ಡ್ರೆಸ್ನ ನಾನು ಎಷ್ಟು ಸತಿ ಬದಲಾಯಿಸಿದ್ದೀನಿ. ಅದಕ್ಕೆ ಜನ್ಮ ಮರಣ ಹಾಗೆ ಸಮಜಾವೆ. ಯಾರಿಗಿದೆ ಜನ್ಮ ಮರಣ? ಮನಸ್ಸಿಗೆ ಜನ್ಮ ಮರಣ, ದೇಹಕ್ಕಲ್ಲ. ದೇಹ ಅಂತೂ ಪುಡಿ ಪುಡಿ ಆಗೋಗುತ್ತೆ, ಭಸ್ಮ ಆಗೋಗುತ್ತೆ ಅದು. ಆದರೆ ಯಾರಿಗೆ ಜನನ ಮರಣ? ಮನಸ್ಸು. ಕರ್ಮ ಮಾಡಿದ್ದು ಮನಸ್ಸು ಹೋಗಿ ಪುನಃ ಇನ್ನೊಂದು ಡ್ರೆಸ್ ಹಾಕ್ಕೊಂಡು ಬರುತ್ತೆ, ಅದನ್ನೇ ಅನುಭವಿಸ್ತಾ ಇರುತ್ತೆ. ಜೈಸೆ ಪಾಯಿ ಕಾಶಿ ಧರ್ಮಶಾಲಾ ಬಹುತ, ತೈಸೆ ಆಮ್ಹಾಸ ಜನನ ಮರಣ. ಕಾಲಿಂದ ನಾವು ನಡ್ಕೋತಾ ಇದ್ರ ಕಾಶಿಗೆ ಹೋಗ್ತೀವಿ, ಯಾವುದೋ ಒಂದು ಧರ್ಮಶಾಲೆಯಲ್ಲಿ ಇರ್ತೀವಿ, ಇನ್ನೊಂದು ಕಡೆ ಹೋಗ್ತೀವಿ, ಇನ್ನೊಂದು ಧರ್ಮಶಾಲೆಯಲ್ಲಿ ಇರ್ತೀವಿ. ಹಾಗೆಯೇ ಈ ಜನನ ಮರಣ ಕೂಡ ಸಂಸಾರ ಪ್ರಪಂಚನೇ ಒಂದು ದೊಡ್ಡ ಧರ್ಮಶಾಲೆ ಅಂತ ಹೇಳ್ತಾರೆ. ಅಂದರೆ ಈ ಪ್ರಪಂಚದಲ್ಲೇ ನೀವು ಬಂದಾಗ ಹೆಂಗಿದೆ? ಯು ಆರ್ ಟ್ರಾವೆಲರ್. ಒಂದು ಹಾಡು ಬಂದಿತ್ತು, ಯಾವುದೋ ಒಂದು ಪಿಕ್ಚರಿಂದ. ಹಾಡಲ್ಲಿ ಮುಸಾಫಿರ್ ಹೂ ಯಾರೋ ಅಂತ ಹೇಳಿರ್ತಾರೆ ಅವರು. ಮುಸಾಫಿರ್ ಹೂ ಯಾರೋ ನ ಘರ್ ಹೈ ನಾ ಠಿಕಾನಾ ಮುझे ಚಲ್ತೆ ಜಾನಾ ಹೈ. ಅಂದರೆ ನಾನು ಮುಸಾಫಿರ್ ಇದ್ದೀನಿ, ಟ್ರಾವೆಲರ್ ಇದ್ದೀನಿ. ಇಲ್ಲಿ ಟ್ರಾವೆಲರು ಹೆಂಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋದಾಗ ಮಧ್ಯದಲ್ಲಿ ಧರ್ಮಶಾಲೆ ಬಂದಾಗ ಅಲ್ಲಿ ನಿಂತ್ಕೊಂಡು ಉಳ್ಕೊಂಡು ಊಟ ತಿಂಡಿ ಮಾಡಿಕೊಂಡು ಯಾವುದೋ ಆಸಕ್ತಿ ಇಲ್ಲ, ಯಾಕೆಂದರೆ ಈ ಧರ್ಮಶಾಲೆ ನನ್ನ ಪರ್ಮನೆಂಟ್ ಅಲ್ಲ. ಹಾಗಾದರೆ ಪ್ರಪಂಚ ಎಂಬುವ ಧರ್ಮಶಾಲೆ ಪರ್ಮನೆಂಟು ಅಲ್ಲ, ಟೆಂಪ್ರರಿ. ವಿ ಆರ್ ಆಲ್ ಟ್ರಾವೆಲರ್ ಇನ್ ದಿಸ್ ಟೆಂಪ್ರರಿ ಧರ್ಮಶಾಲಾ ಕಾಲ್ಡ್ ಆ್ಯಸ್ ಪ್ರಪಂಚ. ಹಾಗೆಯೇ ಈ ಆಮ್ಹಾಸಿ ಜನ್ಮ ಮರಣ. ಧರ್ಮಶಾಲಾ ಜೈಸೆ ಅಮುಚೆ ತೋ ನವೆ, ತೈಸೆ ಗರ್ದಾರ್ ದೇವಾಚೇತೆ. ಈ ಧರ್ಮಶಾಲಾ ನಮ್ದೇನ್ರಿ? ಇಲ್ಲ, ದೇಹನೇ ನಮ್ದಲ್ಲ ಅಂದಮೇಲೆ ಧರ್ಮಶಾಲಾ ನಮ್ದು ಹೆಂಗಾಗತ್ತೆ? ಪ್ರಪಂಚ ನಮ್ದು ಹೆಂಗಾಗತ್ತೆ? ಅದು ಘರ್ದಾರ ದೇವಾಚೇತೆ. ಈ ಘರ್ದಾರ ಎಲ್ಲ ಕೊಟ್ಟಿರೋದವನು. ಪ್ರಪಂಚದ ಸೃಷ್ಟಿನಲ್ಲಿ ಚರಾಚರ ವಸ್ತು ಕೊಟ್ಟಿದ್ದಾನವನು. ಉಪಭೋಗ ಮಾಡಿ ಇಲ್ಲೇ ಬಿಟ್ಟು ವಾಪಸ್ ಹೋಗಬೇಕಾಗಿದೆ. ಖಾಲಿ ಹಾತ್ ಆಯೇ ಥೇ ಹಮ್, खाली हाथ जाएंगे, कुछ नहीं लेके जाने वाले यहाँ से, फिर इतना घमंड क्यों है इस इंसान को? ಕೇಳ್ತಾಳ ಆಕಿ. ಶರೀರ ಧರೋನಿ ಸರ್ವ ದೇವಾಚೆ ಸಮಜಾವೆ. ಮನುಷ್ಯಾಚೆ काय आहे येथे? ಶರೀರ ಸಕಟ ಇದೆಲ್ಲವೂ ಅವಂದೇ ಕೊಟ್ಟು. ಪಂಚಭೂತಾಕೃತಿ ಮಾಡಿದೆಯೋ ಬೊಂಬೆನ,
ಅವನು ಮಾಡಿರೋದು. ಈ ನರಬೊಂಬೆನ ಅವನು ಮಾಡಿ ಪೃಥ್ವಿ ಮೇಲೆ ಕಳಿಸಿದ್ದಾನೆ ಅಂದಮೇಲೆ ಏನೂ ನಂದಿಲ್ಲ. ಮನುಷ್ಯಾಚೆ ಕಾಯ ಹೇಯತೆ, ಏನಿದೆ ನಂದು? ಏನೂ ಇಲ್ಲ. ಸುಮ್ಮನೆ ವಾಚಾಳತದಲ್ಲಿ ಹೇಳೋದು ಇದು ನಂದು, ಇದು ನಂದು. ನೋಡ್ರಿ, ನಾನು ನನ್ನ ಮಗಳು ಮದುವೆ ಮಾಡೀನಿ, ನಾನು ನನ್ನ ಮಗಳಿಗೆ ಕೆಲಸ ಕೊಡಿಸೀನಿ, ನಾನು ಹಿಂಗೆ ಮಾಡಿದೆ, ನಾನು ಹಂಗೆ ಮಾಡಿದೆ. ಏನು ಮಾಡಿದೆ ನಾನು? ಎಂಥದೂ ಮಾಡಿಲ್ಲ. ನಂದು ಏನೂ ಇಲ್ಲ ಅಂದಮೇಲೆ ನಾನು ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅಣು ಮಾತ್ರದೊಂದು ಒಂದು ನಾವು ರಾಕೆಟ್ ಮೇಲ್ಗಡೆಯಿಂದ ನೋಡಿದ್ರೆ ಪೃಥ್ವಿ ನಮ್ಗೆ ಹಿಂಗೆ ಇರುವೆ ಥರ ಕಾಣಿಸುತ್ತೋ ಹಾಗೆ ನಾವು ಅಣು ಇದ್ದೀವಿ. ಅಣುಗೆ ಎಷ್ಟು ಅಹಂಕಾರ ರೀ ಮಹಾರಾಜ್. ನಾನೇ ಎಲ್ಲ ಇದ್ದೀನಿ, ನನಗೆ ಎಲ್ಲ ಗೊತ್ತಾಗುತ್ತೆ, ನಾನೇ ಭಕ್ತಿ ಮಾಡ್ತೀನಿ, ನಾನೇ ಇದು ಮಾಡ್ತೀನಿ, ನಾನೇ ಸಾಧನೆ ಮಾಡ್ತೀನಿ. ಇಷ್ಟು ಅಹಂಕಾರ ಹೊತ್ಕೊಂಡು ಎಲ್ಲಿ ಹೋಗ್ತೀರಿ ನೀವು? ಮನಾಚೆ ಸೋಡಿಲೆ ಸರ್ವ ಕರ್ಮಧರ್ಮ ದೇವಾಚೆ ವರ್ಮ ಹೇಚಿ ಜಾಣ. ಈ ಮನಸ್ಸಿಂದ ನೀನೇನೇನು ಅನ್ಕೋತಿದ್ಯೋ ನಾನು ಮಾಡ್ತಾ ಇದ್ದೀನಿ, ಧರ್ಮ ಕರ್ಮ ಭಕ್ತಿ ಸಾಧನೆ ಮನಾಮಿ ಅದು ಇದು ಇವೆಲ್ಲವೂ ಏನೂ ಇಲ್ಲ. ಇದನ್ನೆಲ್ಲವೂ ಬಿಟ್ಟಾಕದೆ ಭಗವಂತನ ಪಡ್ಕೊಳ್ಳೋದು ಅಂತ. ವರ್ಮ ಅಂದರೆ ಮಹತ್ವ ಇದೆ. ಏನು ಭಗವಂತನ ಅರಿವು ಹೆಂಗೆ ಬರುತ್ತೆ? ಇವೆಲ್ಲ ಬಿಟ್ಟಾಗ ಭಗವಂತನ ಅರಿವು ಬರುತ್ತೆ. ಇವೆಲ್ಲ ಕಟ್ಕೊಂಡು ನಾನು ಮಾಡ್ತಿದ್ದೀನಿ, ಅಲ್ಲಿ ಹೋಗಿದ್ದೆ, ನಾನು ಇಷ್ಟು ಜಪ ಮಾಡಿದೆ, ಇಲ್ಲಿ ಹೋಗಿದ್ದೆ, ನಾನು ಪಾರಾಯಣ ಮಾಡ್ಕೊಂಬಂದಿದ್ದೀನಿ, ಅಲ್ಲಿ ಹೋಗ್ಬಿಟ್ಟೆ, ನಾ ಕಣ್ಣು ಮುಚ್ಚಿದ ತಕ್ಷಣ ಏನೋ ಆಗ್ಬಿಡ್ತು, ಹಿಂಗಾಗ್ಬಿಡ್ತು, ಹಂಗಾಗ್ಬಿಡ್ತು, ನಾನು ಕರ್ಮ ಮಾಡ್ತೀನಿ, ಧರ್ಮ ಮಾಡ್ತೀನಿ ಅಂತ ನಾನು ಏನೆಲ್ಲ ಹೇಳ್ತಾ ಇದ್ದೀನೋ, ಮನಾಚೆ ಸೋಡಿಲೆ, ಈ ಮನಸ್ಸಿಂದ ಎಲ್ಲ ಬಿಟ್ಟಾಕ್ಬೇಕು. ಇವೆಲ್ಲ ಏನೂ ಮಾಡೋಂಗಿಲ್ಲ, ಏನೂ ಕಟ್ಕೊಳ್ಳೋಂಗಿಲ್ಲ, ಏನೂ ಬಿಡೋಂಗಿಲ್ಲ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ. ಎಲ್ಲವೂ ಏನೂ ಇಲ್ಲ. ನೀನೇನಿದೆಯೋ ನೀನು ಯಾವಾಗಲೂ ಅದೇ ಇರ್ತೀಯ. ಕೇವಲ ಇದು ಬರುತ್ತೆ ಹೋಗುತ್ತೆ. ನೀನು ಯಾರಿದೆಯಾ? ನೀನು ಆ ಪರಮಾತ್ಮನ ಸ್ವರೂಪ. ಯು ಆರ್ ದ್ಯಾಟ್. ಸೊ ವೈ ಯು ಆರ್ ಸಫರಿಂಗ್ ಆ್ಯಂಡ್ ಹ್ಯಾವಿಂಗ್ ಮಿಸರಿ ಇನ್ ಯುವರ್ ಲೈಫ್ ಅಂತ ಕೇಳ್ತಾರೆ. ಮಿಸರಿ ಯಾರಿಗಿದೆ? ಮನಸ್ಸಿಗಿದೆ. ಯಾವಾಗಲೂ ಗೋಳಾಡ್ತಿರುತ್ತೆ. ಅದಕ್ಕೆ ಅವರು ವಾಚಾಳತ ಬಂದ್ ಮಾಡು ಅಂತ ಹೇಳ್ತಾರೆ. ಸಂಸಾರಾಚಿ ಕಹಾಣಿ ಸಾಂಡೂನ ವಾಚಾಳತ ಬಂದ ಕರ ಅಂತ ರಾಜಾರಾಮ್ ಮಹಾರಾಜ್ ಹೇಳ್ತಾರೆ. ವಿಠಾಬಾಯಿ ಮಣೆ ಮನ ಲಕ್ಷ್ಯ ಸಮಜಣೆ ದೇವಾಚೆ ದರ್ಶನ ಪ್ರತ್ಯಕ್ಷಾತೆ. ಮನಸ್ಸು ಚಿತ್ತ ಇಲ್ಲಿದೆ. ಇಲ್ಲಿ ನೀವು ಬಟನ್ ಆನ್ ಮಾಡಿದ್ರೆ ಲಕ್ಷ್ಯ ಸಮಜಣೆ ಮನಸ್ಸನ್ನು ತಗೊಂಡೋಗಿ ಅವನಲ್ಲಿ ಮನಸ್ಸು ಯಾರು ಕೊಟ್ಟಿರೋದು? ಅವನೇ ಕೊಟ್ಟಿರೋದು. ಆ ಮನಸ್ಸಿನ ಮುಖಾಂತರ ಅವನು ವ್ಯಕ್ತಪಡಿಸ್ತಾನೆ. ಏನಪ್ಪ? ನಾನು ಇಲ್ಲಿದ್ದೀನಿ ಅಂತ ತಿಳಿಸ್ಕೊಡ್ತಾನೆ. ಆ ಮನಸ್ಸಿನ ಮೇಲೆ ಕೇಂದ್ರೀಕರಣ ಮಾಡಿದ್ರೆ ಗೊತ್ತಾಗತ್ತೆ, ನಾನು ಯಾರೂ ಅಲ್ಲ, ನಾನು ಆ ಪರಮಾತ್ಮನ ಸ್ವರೂಪನೇ ಆಗಿದ್ದೀನಿ, ಎಲ್ಲವೂ ನನ್ನ ಇಚ್ಛೆಯಿಂದನೇ ನಡೀತಾ ಇದೆ. ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ಡೆಸ್ಟಿನಿ ಅಂದರೆ ಏನು? ನಾನಿಲ್ಲಿ ಪೃಥ್ವಿ ಮೇಲೆ ಬಂದಿರೋನು ಯಾನು? ನಾನು ಪರಮಾತ್ಮನ ಸ್ವರೂಪ. ಸೋ ಅಹಂ, ನಾನು ನೀನು ಒಂದೇ ಇದ್ದೀವಿ, ನಾವು ಬೇರೆ ಇಲ್ಲ. ಚರಾಚರದಲ್ಲಿ ಚಿದಂಬರ ನೋಡ್ತೀನಿ ಅಂದರೆ ಚರಾಚರದಲ್ಲಿ ನನ್ನ ಆ ಚೈತನ್ಯ ಸ್ವರೂಪವನ್ನು ಎಲ್ಲ ಕಡೆ ನೋಡ್ತೀನಿ. ಎಲ್ಲ ಕಡೆಯೂ ನನ್ನನ್ನೇ ನೋಡ್ತೀನಿ. ಅಂದರೆ ಏನು? ದೀಪಂದೆ ಫೇಸೆಲ್ಲ ಅಂಟಿಸ್ಕೊಂಡು ನೋಡೋದಲ್ಲ. ಆ ಚೈತನ್ಯ ಸ್ವರೂಪ, ಆ ಬೆಳಕು, ಶುದ್ಧ ಚೈತನ್ಯ ಎಲ್ಲರಲ್ಲೂ ಅವನು ಕಾಣಿಸ್ತಾ ಇರ್ತಾನೆ. ಶುದ್ಧ ಚೈತನ್ಯ ಅದು ನಾನೇ. ಅದು ವಿಠಾಬಾಯಿ ಮಣೆ ಮನ ಲಕ್ಷ್ಯ ಸಮಜಣೆ. ಮನಸ್ಸಿನ ಲಕ್ಷ್ಯ ಏನಿದೆ? ದೇವನ ಪ್ರತ್ಯಕ್ಷ ದರ್ಶನ ಆಗುತ್ತೆ. ಮನಸ್ಸನ್ನು ಹೋಗಿ ಅಲ್ಲಿ ನೆಲೆಸಿದ್ರೆ ನಾನು ಅದೇ ಐ ಆಮ್ ದ್ಯಾಟ್ ಅಂತ ಅರಿವಿಗೆ ಬರುತ್ತೆ. ಯಾವಾಗ? ಸದ್ಗುರು ಕೃಪೆಯಿಂದ. ಇವತ್ತು ಅಭಂಗ ಸತ್ಸಂಗದಲ್ಲಿ ಶ್ರೀಕಾಂತ್ ಟೋಮ್ರೆ ದಾದಾ ಮರಾಠಿದಲ್ಲಿ ಒಂದು 2-3 ಪೇಜ್ ಕಳಿಸಿದ್ದಾರೆ. ಆ ಪೇಜನ್ನು ಓದಿದ್ರೆ ನಿಮಗೆ ಗೊತ್ತಾಗತ್ತೆ ಎಲ್ಲವೂ ಅಸತ್ತಿದೆ, ಸತ್ಯ ಏನು? ಪರಮಾತ್ಮ ಒಬ್ಬನೇ. ಆ ಪರಮಾತ್ಮನ ಅಂಶ ನಾನು ಪರಮಾತ್ಮ ಅಲ್ಲ, ನಾನು ಪರಮಾತ್ಮನ ಅಂಶ. ಹಂಗಂದ್ಮೇಲೆ ಪರಮಾತ್ಮ ಹೆಂಗಿದ್ದಾನೆ? ಆನಂದ ಸ್ವರೂಪ ಅಂತೀವಿ ನಾವು. ಸತ್ ಚಿತ್ ಆನಂದ. ಪರಮಾತ್ಮ ಸಚ್ಚಿತ್ ಆನಂದ ಇದ್ದಾನೆ ಅಂದಮೇಲೆ ಅವನಿಗೆ ದುಃಖ ಇಲ್ಲ, ಬೇಜಾರಿಲ್ಲ, ಗೋಳಿಲ್ಲ, ಹರ್ಷ ಇಲ್ಲ, ಹರ್ಷನೂ ಇಲ್ಲ. ಅಲ್ಲಿ ನಗ ಅಂಥದ್ದು ಏನು, ಉಬ್ಬ ಅಂಥದ್ದು ಮಾತಿಲ್ಲ, ಕುಗ್ಗ ಅಂಥದ್ದು ಮಾತಿಲ್ಲ, ಏನೂ ಇಲ್ಲ ಅಲ್ಲಿ. ಕೇವಲ ಆನಂದ ಸ್ವರೂಪ. ಆನಂದ ಸ್ವರೂಪ ಅಂದರೆ ಹಾ ಅಂತ ನಗ್ತಿರೋದಲ್ಲ. ಆನಂದ ಸ್ವರೂಪ ಅಂದರೆ ಅವನಿಗೆ ಎಂಥದೂ ಆಗೋದಿಲ್ಲ. ಶೀತ ಆಗೋದಿಲ್ಲ, ಉಷ್ಣ ಆಗೋದಿಲ್ಲ, ಬೇಜಾರಾಗೋದಿಲ್ಲ, ದುಃಖ ಆಗೋದಿಲ್ಲ, ಸುಖ ಆಗೋದಿಲ್ಲ, ನಗೋದಿಲ್ಲ, ಅಳೋದಿಲ್ಲ, ಎಂಥದೂ ಇಲ್ಲ ಅವನಿಗೆ. ಅದು ಆನಂದ ಸ್ವರೂಪ. ಇದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಬಹಳಷ್ಟು ನಾವು ನಾಮಸಾದಲ್ಲಿ ನಮ್ಮಲ್ಲಿ ತೊಡಗಿಸ್ಕೊಂಡಾಗ ಅವಾಗ ಗೊತ್ತಾಗುತ್ತೆ ನಿಜವಾದ ವೈರಾಗ್ಯ ಏನು. ವೈರಾಗ್ಯ ಅಂದರೆ ನನಗೇನೋ ಇಷ್ಟ ಇಲ್ಲ, ನಾನು ಬಿಟ್ಬಿಟ್ಟಿದ್ದೀನಿ ರೀ, ಅದು ವೈರಾಗ್ಯ ಅಲ್ಲ. ಇದು ನನಗಿಷ್ಟ. ವೈರಾಗ್ಯ ಅಂದರೆ ಏನೂ ಇರೋದಿಲ್ಲ ಅಲ್ಲಿ ಇಷ್ಟನೂ ಇಲ್ಲ, ಕಷ್ಟನೂ ಇಲ್ಲ, ರಾಗನೂ ಇಲ್ಲ,
ದ್ವೇಷನೂ ಇಲ್ಲ, ನನಗಿದು ಬೇಕು ಅಂತ ಆಸೆ ಇಲ್ಲ, ಅದು ಬೇಡ ಅಂತಲೂ ಆಸೆ ಇಲ್ಲ. ಬಂತಾ ಆಯಿತು, ಬರಲಿಲ್ಲ ಆಯಿತು. ಅದಕ್ಕೆ ವೈರಾಗ್ಯ ಅಂತಾರೆ. ಅದಕ್ಕೆ ವೈರಾಗ್ಯ ಯಾವಾಗ ಬರುತ್ತೆ? ಯಾವಾಗ ಮನಸ್ಸನ್ನು ಹೋಗಿ ಫಿಕ್ಸ್ ಮಾಡ್ತೀವಿ ಅವನಲ್ಲಿ, ಆವಾಗ ಮೂಡ್ತಾ ಹೋಗುತ್ತೆ. ಕೇವಲ 4 ಜಪ ಮಾಡಿಬಿಟ್ಟು 4 ಅಭಂಗ ಹೇಳಿಬಿಟ್ರೆ ನನಗೆ ವೈರಾಗ್ಯ ಬಂದುಬಿಟ್ಟಿದೆ ಅಂತ ನಾನೇ ಡಿಕ್ಲೇರ್ ಮಾಡಿಕೊಂಡ್ರೆ ಅದೆಲ್ಲೂ ನಮ್ಮ ಕೃತಿದಲ್ಲೆಲ್ಲೂ ವೈರಾಗ್ಯ ಕಾಣಿಸೋದಿಲ್ಲ. ಕೃತಿದಲ್ಲಿ ಕಾಣಿಸ್ಲಿಲ್ಲ ಅಂದರೆ ನಾವು ಯಾರಿಗೆ ಹೇಳಿ ತೋರಿಸ್ತಾ ಇದ್ದೀವಿ? ನನಗೆ ನಾನು ಅವಲೋಕನ ಮಾಡ್ಕೋಬೇಕೇ ವಿನಃ 4 ಜನ ಸರ್ಟಿಫಿಕೇಟ್ ಕೊಡಲಿ ನಿಮಗೆ ವೈರಾಗ್ಯ ಬಂದಿದೆ ಅಂತ ಅದನ್ನು ಹೇಳಿದ್ರೆ ಏನು ಉಪಯೋಗ ಇಲ್ಲ. ಯಾಕೆಂದರೆ 4 ಜನಕ್ಕೆ ಯಾವಾಗ ಗೊತ್ತಾಗುತ್ತೆ ಅವ್ರಿಗೆ ವೈರಾಗ್ಯ ಇದ್ದರೆ ಗೊತ್ತಾಗುತ್ತೆ ಬೇರೆಯವ್ರಲ್ಲಿ ವೈರಾಗ್ಯ ಇದೆ ಅಂತ. ನನ್ನಲ್ಲಿ ವೈರಾಗ್ಯ ಇದ್ದರೆ ನಾನು ನಿಮ್ಮಲ್ಲಿ ಕಾಣಬಹುದು ಆ ವೈರಾಗ್ಯ, ನನ್ನಲ್ಲೇ ಇಲ್ಲ ಅಂದರೆ ನಿಮ್ಮಲ್ಲಿ ಹೆಂಗೆ ಕಾಣ್ಬೋದು? ನಾವು ಕೇವಲ ಶಬ್ದ ಪಾಂಡಿತ್ಯ ಆಗುತ್ತೆ ವಿನಃ ಏನೂ ಆಗೋದಿಲ್ಲ. ಅದಕ್ಕೆ ಮನಾಚೆ ಸೋಡಿಲೆ ಸರ್ವ ಕರ್ಮ ಧರ್ಮ ಇವೆಲ್ಲ ಬಿಟ್ಟಾಕಿದಾಗ ಆವಾಗ ಭಗವತ್ ಪ್ರಾಪ್ತಿ ಆಗುತ್ತೆ. ಮನಸ್ಸಿಂದ ಇವೆಲ್ಲ ಬಿಟ್ಟಾಕಬೇಕು. ಇವೆಲ್ಲ ಬಿಟ್ಟಾಕಿದಾಗ ದೇವಾಚೆ ವರ್ಮ ಹೇಚಿಜಾಣ, ಇದೇ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋದು ಏನು? ಇವೆಲ್ಲ ಬಿಟ್ಟಾಕೋದು. ಏನು ನಾನು ಇಲ್ಲವೋ ಆ ಉಪಾಧಿಗಳನ್ನು ಹಚ್ಕೊಂಡು ಒದ್ದಾಡ್ತಿದ್ದೀನೋ ಅದನ್ನೆಲ್ಲ ಬಿಟ್ಟಾಕೋದೆ ಭಗವತ್ ಪ್ರಾಪ್ತಿ ಅಂತ ಸರಳವಾಗಿ ವಿಠಾಬಾಯಿ ಅಭಂಗದ ಮುಖಾಂತರ ತಿಳಿಸಿದ್ದಾಳೆ. ನಾವೆಲ್ಲರೂ ಚಿಂತನೆ ಮಾಡಿ ಮನನ ಮಾಡಿ ಕೃತಿಯಲ್ಲಿ ತರದು ಏನಂತಾರೆ ಉತ್ಕಟವಾದ ಪ್ರಯತ್ನವನ್ನು ಮಾಡೋಣ. ಹಾರ್ಡ್ ಎಫರ್ಟ್ಸ್ ಹಾಕಲೇಬೇಕು. ಬೇಕು ಅಂದರೆ ಪರಮಾತ್ಮ ಚಿದಂಬರ ಬೇಕು ಅಂದರೆ ಹಾಕಲೇಬೇಕು. ಇಲ್ಲ ನಾವು ಹೆಂಗಿದ್ದೀವೋ ಹಾಗೇ ಇದ್ದೀವಿ ಚೆನ್ನಾಗೆ, ಅದಕ್ಕೂ ಏನೂ ಇದಿಲ್ಲ, ಪರಮಾತ್ಮ ಏನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ವಿಠಾಬಾಯಿ ಚರಣಕ್ಕೆ ನಾ ಅಭಂಗವನ್ನು ಏರಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತನ ಪಾದಕ್ಕೆ ಮುಟ್ಟುವುದಂಥ ಎಲ್ಲ ಸಾಧ್ಯತೆಯಿಂದ ಪ್ರಯತ್ನವನ್ನು ಮಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರೂ ಕೂಡಿ ಪರಮಾತ್ಮನ ಹತ್ರ ಹೋಗೋಣ. ಅವನ ಚರಣದಲ್ಲಿ ಕೃಪಾ ಆಶೀರ್ವಾದ ಮಾಡಲಿ, ಕೃಪಾದೃಷ್ಟಿ ಬೀರಲಿ ಅಂತ ಪ್ರಾರ್ಥನೆ ಮಾಡೋಣ. ಜೈ ಚಿದಂಬರ.